ಪ್ರೀತಿ ಮಾಡಿದಂತ ವ್ಯಕ್ತಿನ ಒಂದೇ ದಿನ ಮರೆಯೋಕೆ ಸಾಧ್ಯ ಇಲ್ಲ. ಇದಕ್ಕಿನ್ನ ಡೀಪಲ್ಲಿ ಹಾಳಾಗಿ ಹೋಗುತ್ತೆ. ನಮ್ಮ ಜೊತೆ ಯಾರು ಇಲ್ಲ, ಈ ನೆನಪು ಕಾಡ್ತಾ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಬ್ರೇಕಪ್ ಆದ್ಮೇಲೆ ತುಂಬಾ ನೆನಪು ಬರ್ತಾ ಇರ್ತಾರೆ. ಅವಾಗ ಕಾಲ್ ಮಾಡಬೇಕು ಕೂಡ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಹೇಗೆ ನಾವು ಅದನ್ನ ಅವಾಯ್ಡ್ ಮಾಡಬೇಕು, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಪಾಯಿಂಟ್, ಸೆಲ್ಫ್ ಸ್ಪೀಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮನಸ್ಸಿನೊಟ್ಟಿಗೆ ಮಾತಾಡುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಮನಸ್ಸಿನೊಟ್ಟಿಗೆ ಮಾತಾಡೋದು ಅಂದ್ರೆ ಏನು? ಸೊ ಇದರರ್ಥ ಏನು ಅಂತ ಹೇಳಿದ್ರೆ, ನೋಡಿ, ನಮಗ್ ನಾವು ಅರ್ಥ ಆದಷ್ಟು ಈ ಜಗತ್ತಲ್ಲಿ ಯಾರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಲ್ಲ, ರೈಟ್? ಯಾವಾಗ ನಮಗ್ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತೀವಿ, ನಮಗ್ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀವಿ, ಆವಾಗ ಒಂದು ಸತ್ಯ ಗೊತ್ತಾಗತ್ತೆ. ಏನಂತ ಹೇಳಿದ್ರೆ, ಈ ಜಗತ್ತಲ್ಲಿ ನಮ್ಮನ್ನು ಬಿಟ್ರೆ ಯಾರು ನಮ್ಮ ಜೊತೆಗೆ ಶಾಶ್ವತವಾಗಿ ಬರೋದಿಲ್ಲ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗತ್ತೆ. ಆಲ್ರೆಡಿ ಬ್ರೇಕಪ್ ಆಗಿ ಬಿಟ್ಟು ಹೋಗಿದ್ದಾನೆ ಮನುಷ್ಯ, ರೈಟ್? ಬಟ್ ನೆನಪು ಕಾಡ್ತಾ ಇರತ್ತೆ. ಆ ನೆನಪು ಕಾಡ್ತಿರುವಾಗ ಆ ನೆನಪಿನೊಟ್ಟಿಗೆ ನಾವು ನಮ್ಮ ಮನಸ್ಸಿಗೆ ಮಾತಾಡ್ತಾ ಹೋದ್ರೆ, ಆವಾಗ ನಮಗೇನು ಕಾಲ್ ಮಾಡ್ಬೇಕಂತ ಅನಿಸ್ತಾ ಇರುತ್ತಲ್ಲ, ಅದೆಲ್ಲೋ ಒಂದ್ ಕಡೆ ಸ್ವಲ್ಪ ಡೌನ್ ಆಗ್ತಾ ಅಗೇನ್ ನಾವು ಮೊದಲಿನ ತರ ಆಗ್ಲಿಕ್ಕೆ ಶುರು ಆಗ್ತೀವಿ. ಇದು ಮೊದಲನೇ ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟಿಗೆ ಬರೋಣ, ಅಂಡರ್ಸ್ಟ್ಯಾಂಡಿಂಗ್ ದ ರಿಯಾಲಿಟಿ. ಏನ್ ರಿಯಾಲಿಟಿ ಅಂತ ಹೇಳಿದ್ರೆ, ನೋಡಿ, ಎಷ್ಟೋ ನೆನಪಾದ್ರೂ ಕೂಡ ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇರ್ಬೇಕು. ಇವತ್ತು ಏನಾಗಿದ್ದೀವಿ, ಬಿಟ್ಟು ಹೋಗಿದ್ದಾರೆ, ನೋ ಒನ್ ಇಸ್ ದೇರ್, ನಮ್ಮ ಜೊತೆ ಯಾರೂ ಇಲ್ಲ. ಈ ಸತ್ಯನ ಪದೇ ಪದೇ ನಾವು ರಿಯಾಲಿಟಿ ಒಳಗಡೆ ತಂದ್ಕೋಬೇಕು. ಅಂದ್ರೆ ಅರ್ಥ, ಎಷ್ಟೇ ನೆನಪಾದ್ರೂ ಕೂಡ, ಕಾಲ್ ಮಾಡ್ಬೇಕು ಅನ್ಸಿದ್ರು ಕೂಡ, ಬಟ್ ಆ ವ್ಯಕ್ತಿ ಆಲ್ರೆಡಿ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ನಮ್ಮ ಬದುಕಲ್ಲಿ ಪ್ರೀತಿ ತರೋದಿಲ್ಲ, ಅದರ ಬದಲು ನೋವನ್ನ ತಂದು ಕೊಟ್ಟು ಹೋಗಿದ್ದಾನೆ. ಆ ವ್ಯಕ್ತಿ ಒಟ್ಟಿಗೆ ಅಗೇನ್ ನಾನು ಕನ್ವರ್ಸೇಷನ್ ಶುರು ಮಾಡಿದ್ರೆ ಬದುಕು ಇದಕ್ಕಿನ್ನ ಡೀಪಲ್ಲಿ ಹಾಳಾಗಿ ಹೋಗುತ್ತೆ ಅನ್ನೋ ಒಂದು ಆ ರಿಯಾಲಿಟಿನ ನಮ್ಮ ಕಣ್ಣು ಮುಂದೆ ತರಬೇಕು. ಯಾವಾಗ ಈ ಒಂದು ಯೋಚನೆ, ಈ ಒಂದು ಕೆಲಸ ಮಾಡ್ತಿರೋ, ಆವಾಗ ನಿಮಗೆ ಆ ವ್ಯಕ್ತಿಗೆ ಏನು ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಮತ್ತಾಗೆ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತೀರಾ. ಮತ್ತೆ ನೆನಪಾದಾಗ, ಮತ್ತೆ ಕಾಲ್ ಮಾಡಬೇಕು ಅನ್ಸಿದಾಗ, ಮತ್ತೆ ಸೆಲ್ಫ್ ಸ್ಪೀಕ್ ಅಂದ್ರೆ ಮನಸ್ಸಿನೊಟ್ಟಿಗೆ ಮಾತಾಡ್ಕೊಳ್ಳಿ. ಅಳು ಬಂದ್ರೆ ಸ್ವಲ್ಪ ಕೂತ್ಕೊಂಡು ಹತ್ಬಿಡಿ, ಮನಸ್ಸು ಸಮಾಧಾನ ಅನ್ಸುತ್ತೆ. ಅಗೇನ್ ಮಾಡಬೇಕಾಗಿರೋ ಸೆಕೆಂಡ್ ಕೆಲಸ ಏನು ಅಂತ ಹೇಳಿದ್ರೆ, ಆ ರಿಯಾಲಿಟಿ ಒಳಗಡೆ ಬನ್ನಿ. ಇಷ್ಟು ಮಾಡಿ ಡಿಯರ್ಸ್, 100% ಇದು ಒಂದೇ ದಿನಕ್ಕೆ ಆಗ್ಬಿಡಲ್ಲ, ಹೇಳ್ತಾ ಇದ್ದೀನಿ. ಅಂಡ್ ಮರ್ತೆ ಬಿಡಬೇಕು, ಒಂದೇ ದಿನಕ್ಕೆ ಆಗ್ಬಿಡ್ಬೇಕು, ಯಾವುದೋ ಒಂದ್ ದಿನಕ್ಕೆ ಆಗಲ್ಲ. ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿನ ಒಂದೇ ದಿನ ಮರೆಯೋಕೆ ಸಾಧ್ಯ ಇಲ್ಲ, ರೈಟ್? ಕ್ರಮೇಣವಾಗಿ ಅವರ ನೆನಪು ಕಡಿಮೆ ಆಗ್ತಾ ಬರುತ್ತೆ, ರೈಟ್? ಸೊ ಈ ಎರಡು ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.